ನೋಡಿದಾಗ ಕೆಲವೊಂದು ಗೆಟಪ್ ಬಂದಿದೆ. ಕ್ಲೀನ್ ಶೇವ್ ಗೆಟಪ್ ಇದೆ, ಗಡ್ಡ ಇರೋದು ಅಥವಾ ಗೆಟಪ್ ಇದೆ. ಇದೆಲ್ಲ ನೋಡ್ತಾ ಇದ್ದಾಗ ಯಶ್ ಅವರು ಎಷ್ಟು ರೋಲನ್ನು ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ನೋಡಿದಾಗ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಆ ಪಾತ್ರಗಳನ್ನೆಲ್ಲ. ಯಾಕಂದರೆ ಲಕ್ಕಿ ಸಿನಿಮಾದಲ್ಲಿ ನೋಡಿದ್ವಿ ಒಂದು ಕ್ಲೀನ್ ಶೇವ್ ಮಾಡ್ಕೊಂಡಿರುವಂಥದ್ದು. ಅದ ನಂತರ ಎಲ್ಲೂ ನೋಡಿಲ್ಲ ಯಶ್ ಅವ್ರನ್ನ ಈ ರೀತಿ. ಬಟ್ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಹೌದು ಬ್ರೋ, ನಮಗೆ ಟೀಸರು ಈ ಎರಡು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಮತ್ತೆ ಟೀಸರ್ ಎರಡು ನೋಡಿದಾಗ ಅಲ್ಲಿ ಡಬಲ್ ಕ್ಯಾರೆಕ್ಟರ್ ಅನ್ಸಿತ್ತು. ನೆನ್ನೆ ನೋಡಿದಾಗ 3 ಕ್ಯಾರೆಕ್ಟರ್ ಅನ್ಸುತ್ತೆ. ಯಾಕಂದ್ರೆ ಒಂದು ಗಡ್ಡ ಬಿಟ್ಟಿರೋದು, ಕೂದಲು ಬಿಟ್ಟಿರೋದು, ಇನ್ನೊಂದು ಟ್ಯಾಟು ಹಾಕ್ಸಿರೋದು, ಇನ್ನೊಂದು ಕ್ಲೀನ್ ಶೇವ್. ಬಟ್ ಏನು ಅರ್ಥ ಆಯ್ತಲ್ಲ. ಬಟ್ KGF ಅಲ್ಲಿ ಒಬ್ಬ ರಾಕಿ ಬೈನೇ ಬಂದು ಇಡೀ ಎಲ್ಲರೂ ಹೊಡೆದಿದ್ರು. ಇನ್ನು ಸಿನಿಮಾದಲ್ಲಿ 3 ಜನ ರಾಕಿ ಬೈ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಬಿಡಿ. 4 ದಿಕ್ಕಲ್ಲ ಹಂಗೆ ಡಗಡಗಡಗ ಒಂದು ಸುಟ್ಟಾಕ್ಬಿಡ್ತಾರೆ ಟಾಕ್ಸಿಕ್ಕು. ದಯವಿಟ್ಟು ಹೇಳ್ತೀನಿ ಕೇಳಿ, ಮಾರ್ಚ್ 19ಕ್ಕೆ ಯಾರ್ಯಾರು ಬರಬೇಕು ಅನ್ಕೊಂಡಿದ್ದೀರಾ ಅಥವಾ ಟಾಕ್ಸಿಕ್ ಆಪೋಸಿಟ್ ನಿಂತ್ಕೋತೀನಿ ಅನ್ನೋರು ದಯವಿಟ್ಟು, ನಾನು ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಳ್ಳಿ, ವಾರ್ನಿಂಗ್ ಅಂತನಾದರೂ ತಿಳ್ಕೊಳ್ಳಿ, ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಆಪೋಸಿಟ್ ಬರಬೇಡಿ.